ನಾನು ಆರೋಗ್ಯಕರ ಅಡಿಗೆಯಲ್ಲಿ ಕಲ್ಕತ್ತಾ ಹಾಗಲಕಾಯಿ ಬುತ್ತಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದೇನಪ್ಪ ಸನಾ ಇವತ್ತು ಬುತ್ತಿ ಅದು ಕಲ್ಕತ್ತಾ ಹಾಗಲಕಾಯಿಂದ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಖಂಡಿತವಾಗ್ಲೂ ವೀಕ್ಷಕರೇ, ಡಯಾಬಿಟಿಸ್ ಅನ್ನೋ ಭೂತ ಹೆಗಲ ಮೇಲೆ ಏರ್ ಕೂತಿದ್ರೆ ಅದನ್ನ ಓಡಿಸೋದಕ್ಕೆ ಕಲ್ಕತ್ತಾ ಹಾಗಲಕಾಯಿನೇ ಸರಿ. ಯಾಕಂದ್ರೆ ಇದು ಅಷ್ಟೊಂದು ಕಹಿ ಆಗಿರಲ್ಲ, ಅದೇ ಇದ್ರ ಸ್ಪೆಷಾಲಿಟಿ. ನೋಡಿದ್ರಾ ಈ ಕಲ್ಕತ್ತಾ ಹಾಗಲಕಾಯಿ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭ ಕೊಡುತ್ತೆ. ಇಂಥದನ್ನ ಬಳಸ್ಕೊಂಡ್ಬಿಟ್ಟು ನಾನಿವತ್ತು ಬುತ್ತಿ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಕಲ್ಕತ್ತಾ ಹಾಗಲಕಾಯಿ ಬುತ್ತಿ ಮಾಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ಕಲ್ಕತ್ತಾ ಹಾಗಲಕಾಯಿ, ಈರುಳ್ಳಿ, ಕೊತ್ತಂಬರಿ, ಹುಣಸೆ ಹಣ್ಣು, ಸಾಸಿವೆ, ಎಣ್ಣೆ, ಮೆಂತ್ಯ, ಬ್ಯಾಡಗಿ ಮೆಣಸಿನಕಾಯಿ, ಉಪ್ಪು, ಅರಿಶಿನ, ತೆಂಗಿನ ತುರಿ. ಈಗ ನಾನು ಆರೋಗ್ಯಕರ ಅಡುಗೆಯಲ್ಲಿ ಕಲ್ಕತ್ತಾ ಹಾಗಲಕಾಯಿ ಬುತ್ತಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮಲ್ಲೆಲ್ಲ ಹಾಗಲಕಾಯಿ ನೀವು ನೋಡಿರ್ತೀರಾ, ಉದ್ದಕ್ಕಿರುತ್ತೆ, ಒಂಥರ ಮೊಸಳೆ ತರ ಇರುತ್ತೆ ಅಲ್ವಾ. ಈಗ ಪ್ಯಾನ್ ಅನ್ನ ಇಡಬೇಕು. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಒಂಚೂರು ಅಂದ್ರೆ 1 ಡ್ರಾಪ್ನಷ್ಟು ಎಣ್ಣೆ ಹಾಕಿ. ನಾನು ಯಾಕೆ 1 ಡ್ರಾಪ್ ಹಾಕ್ತೆ ಅಂದ್ರೆ ಫಸ್ಟು ಒಂದು ಸ್ವಲ್ಪ ಮೆಂತೆನ ಹುರ್ಕೋಬೇಕು. ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಹುಣಸೆ ಹಣ್ಣು ಹಾಕ್ಬೇಕು. ಕಲ್ಕತ್ತಾ ಹಾಗಲಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕಹಿ ಇರುತ್ತಲ್ಲ ಅದು ಕೂಡ ಹೋಗ್ಬಿಡತ್ತೆ. ಸೊ ನಿಮಗೆ ಕಹಿನೇ ಹತ್ತಲ್ಲ. ಈಗ ಇದನ್ನ ನುಣ್ಣಗೆ ರುಬ್ಬೇಕು. ನೋಡಿ ಈ ತರ ನುಣ್ಣಗೆ ರುಬ್ಕೋಬೇಕು. ಇದನ್ನ ಪ್ಯಾನ್ ನಲ್ಲೇ ಸೈಡಿಗೆ ಸರಿಸ್ಬಿಡಿ. ಹಾಗೆ ಎಣ್ಣೆ ಹಾಕ್ಬೇಕು. ಸಾಸಿವೆ ಮತ್ತು ಜೀರಿಗೆ ಹಾಕ್ಬೇಕು. ಈಗ ರುಬ್ಬಿರುವಂತ ಮಿಶ್ರಣನ ಇಷ್ಟು ಹಾಕ್ಬೇಕು. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಸ್ವಲ್ಪ ಇದಕ್ಕೆ ನೀರು ಹಾಕಬೇಕು. ನೋಡಿ ಕಲ್ಕತ್ತಾ ಹಾಗಲಕಾಯಿ ಬುತ್ತಿ ರೆಡಿ ಆಗ್ತಾ ಇದೆ. ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಬಿಟ್ರೆ ಕಂಪ್ಲೀಟ್ ಆಗಿ ರೆಡಿ ಆಯ್ತು. ಕಲ್ಕತ್ತಾ ಹಾಗಲಕಾಯಿ ಬುತ್ತಿ ರೆಡಿ ಆಗಿದೆ. ಕಲ್ಕತ್ತಾ ಹಾಗಲಕಾಯಿ ಬುತ್ತಿ ಮಾಡುವ ವಿಧಾನ: ಪ್ಯಾನ್ ನಲ್ಲಿ ಸ್ವಲ್ಪ ಎಣ್ಣೆ, ಮೆಂತ್ಯ, ಒಣಮೆಣಸಿನಕಾಯಿಯನ್ನು ಹಾಕಿ ಹುರಿದುಕೊಳ್ಳಿ. ಹುರಿದ ಪದಾರ್ಥಗಳನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಬಿಕೊಳ್ಳಿ. ಇದರ ಜೊತೆಗೆ ಸ್ವಲ್ಪ ಉಪ್ಪು, ಹುಣಸೆ ಹಣ್ಣು, ಈರುಳ್ಳಿ, ತೆಂಗಿನ ತುರಿಯನ್ನು ಹಾಕಿ ಮತ್ತೆ ರುಬ್ಬಿಕೊಳ್ಳಿ. ಪ್ಯಾನ್ ನಲ್ಲಿ ಕಲ್ಕತ್ತಾ ಹಾಗಲಕಾಯಿಯನ್ನು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಇದಕ್ಕೆ ಒಗ್ಗರಣೆಯನ್ನು ಹಾಕಿ ರುಬ್ಬಿದ ಮಿಶ್ರಣವನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿಯನ್ನು ಹಾಕಿ ಕಲಸಿದರೆ ಈಗ ಕಲ್ಕತ್ತಾ ಹಾಗಲಕಾಯಿ ಬುತ್ತಿ ತಿನ್ನಲು ರೆಡಿ.